ಹೆಂಗಸರು ಸೋಟ್ ಇರುವರ ಪೇರ್ ಕುಲಸೆ ಆಸನದೆ ಕೆಲವ ಬಿಡದೆ ಶೌರದ ಹೇ ಕಷ್ಟ ವ್ಯಕ್ತಿ ಎನಿಸಿದ್ದಾರೆ ಕುಲಸೆ ಆಸನದೆ ಕೆಲವ ಬಿಡದೆ ಶೌರದ ಹೇ ಕಷ್ಟ ವ್ಯಕ್ತಿ ಎನಿಸಿದ್ದಾರೆ ಸೋಟ್ ಇರುವರ ಹೆಂಗಸರು ಸೋಟ್ ಇರುವರ ಪೇರ್ ದೇಶ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದೊಳು ನಿಪುಗಳ ವಹಿಸದ ಬಿಡುವರ ದೇಶ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದೊಳು ನಿಪುಗಳ ವಹಿಸದ ಬಿಡುವರ ಈ ಮಾವತ್ತನ್ನು ಸಲಹೆ ನೀಡದಿರುವನೇ ಮಿತ್ರಕರ್ಣ ಶತ್ರುಗಳನ್ನ ಬಿಡುವನೇ ಈ ಮಾವತ್ತನ್ನು ಸಲಹೆ ನೀಡದಿರುವನೇ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೇ ಅನುಜ ಶಾಸನ ಅವರನ್ನು ಓದಿಸದಿರುವನೇ ಅನುಜ ಶಾಸನ ಅವರನ್ನು ಓದಿಸದಿರುವನೇ ಈಗಿರುವಲ್ಲೇ ಸೋಟ್ ಇರುವರ ಸೋಟ್ ಇರುವರ ಸೋಟ್ ಇರುವರ ಸೋಟ್ ಇರುವರ ಕೊರಸೆ ಆಸನದೆ ಕೆಲವು ಬಿಡದೆ ಶೌರ್ಯದೆ ಕೈಕಲ್ಲರು ಎನ್ನಿಸಬಾರದು ಸೋಟ್ ಇರುವರ ಸೋಟ್ ಇರುವರ ತಾತ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜಕೋಶೋದಿಗಳೆಲ್ಲ ಕಳೆದುಕೊಂಡು ಅರಣ್ಯದಲ್ಲಿ ದೆಕ್ಕಟ್ಟಳಿತಿರ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದ್ರು. ನೋಡಿದರ ಅವರ ಅಟ್ಟಹಾಸವು ಎಷ್ಟರ ಮಟ್ಟಿಗೆ ಮೆಚ್ಚಿ ಮೀರಿದೆ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೇ ಸನ್ನದ್ಧವಲ್ಲವೇ? ಏನು ಹೇಳಿದ್ರು ತಾತ? ಯುದ್ಧವೇ ಯುದ್ಧ? ಅದಕ್ಕೆ ನಾನು ಸದಾ ಸಿದ್ಧ. ನನ್ನ ಬಳಿ 11 ಅಕ್ಷವೇನ ಸೈನ್ಯ ಇರುವುದು. ಆದರೆ ಹಿಡಿದಕ್ಕೆ ಸಿಕ್ಕಿದ ಪಾಂಡವರು ಮದಿಸಿದಾನೆ ಕಾಲಕ್ಕೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಾಟ್ಯಗಜಾಗಿ ಹೋಗುವರು. ಸೋದರ ದುಶ್ಯಾಸನ, ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಮುಖ್ಯವಾದ ಕರ್ಮೋಪಶಕರು ಯಾರು? ಅಂಗಪತಿಯಾದ ವೀರ ಕರುಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಣೆದುರು ಬೆಳೆದ ನಮಗೇಕೆ ಅದರ ಚಿಂತೆ? ಪುರುಷೋತ್ತಮನು ಆಗಮಿಸುತ್ತಿರುವ ಯಾರು 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 ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ ಪುರುಷ ಶ್ರೇಷ್ಠ ನಾನಿರುವಲ್ಲೇ ಆ ಗೋಪಾಲನು ಪುರುಷೋತ್ತಮನು. ಅವನು ನೇರವಾಗಿ ಎನ್ನಾರದನಿಗೆ ಬಾರದೆ ವರ್ಧಾಸಿ ಪುತ್ರನ ಮನೆಗೆ ಹೋದನಂತೆ. ಏಕೆ ಎನ್ನರ ಮನೆಗೆ ಬಾರದೆ ಇಷ್ಟವಿಲ್ಲದಿದೆ? ಪಿತಾಮಹ ಭೀಷ್ಮರ ಇಲ್ಲವೇ? ಆಚಾರ್ಯ ದ್ರೋಣರಿಲ್ಲವೇ? ಅವರ ಮನೆಗೆ ಆದರೂ ಹೋಗೋದಿತ್ತವೆ. ಎಷ್ಟೇ ಅದಕ್ಕೆ ಗೊಲ್ಲ, ಮೊದಲೇ ತಿಳುವಳಿಕೆ ಇಲ್ಲ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿರನೇ ಹೊರತು ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು ಯಾರು? ಓ ನಿಜದ ರಾಜಾದಿ ರಾಜನ್ನ ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು ಬಾಯಿ ಮುಚ್ಚು. ಬಲವಂತನಾದ ನಿನಗೆ ನ್ಯಾಯವು ಅಧೀನವು, ನ್ಯಾಯಕ್ಕೆ ಸರ್ವರೂ ಅಧೀನರು. ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲವು ಸನ್ನಿಹಿತ ಆಗಿರುವುದೆಂದು ತೋರುತ್ತಿರುವುದು. ಸೋದರ ದುಶ್ಯಾಸನ, ಈ ವಿದುರನು ಹಿರಿಯವನು ಪೂಜ್ಯನಂತೆ ಸಹನೆಯಿಂದ ಸುಮ್ಮನೆ ಮಾತ್ರಕ್ಕೆ ಈತನ ಮಾತುಗಳು ಮಿತ ಮೀರುತ್ತಿದೆ. ಈತನನ್ನು ಈ ಕೂಡಲೇ ಸಭೆಯಿಂದ ಆಚೆ ದೂರಿ ಬಿಡು. ಓ ವಿದುರ, ನಡೆದಿರುಳ ನಡೆದಿರುಳ ಕಡುಸರದಲ್ಲಿ ನುಡಿಯುವುದನ್ನು ನಡೆದಿರುಳ ನಡೆದಿರುಳ ಕಡುಸರದಲ್ಲಿ ನುಡಿಯುವುದನ್ನು ನಡೆದಿರುಳ ನಡೆದಿರುಳ ವೀರರಲ್ಲಿ ಸಾರಿ ನುಡಿವೆಯ ಹೀನ ಕೃತಿಗಳ ನುಡಿಗಳು ವೀರರಲ್ಲಿ ಸಾರಿ ನುಡಿವೆಯ ಹೀನ ಕೃತಿಗಳ ನುಡಿಗಳು ನಡೆದಿರುಳ ಕಡುಸರದಲ್ಲಿ ನುಡಿಯುವುದನ್ನು ನಡೆದಿರುಳ ನಡೆದಿರುಳ ನಡೆದಿರುಳ. ಕೆಲವೋ ವಿದುರ, ನಮ್ಮ ಅಣ್ಣನ ಆಜ್ಞೆ
ಸಹೋದರ, ನನ್ನನ್ನು ಸಭೆಯಿಂದ ಆಚೆಗೆ ದೂರುವಷ್ಟು ದುರಂಕಾರವಾಯಿತೆ. ಶ್ರೀಕೃಷ್ಣ ಪರಮಾತ್ಮನನ್ನು ಮಾತು ಮಾತಿಗೂ ನಿನ್ನ ನಾಲಿಗೆಯು ಸೀಳಿ ಹೋಗಬಾರದೆ. ಕೇಳು, ಅಂದು ದ್ರೌಪದಿಯ ವಸ್ತಾಪರಣ ಕಾಲದಲ್ಲಿ ಭೀಮನ ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ತಡೆಯಬೇಕೆಂದಿದ್ದ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆನು. ಮಿತ್ರ ದುರ್ಯೋಧನ, ಪೂಜ್ಯರಾದ ವಿದುರ ಮಹಾಶಯನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ವಿದುರ ಮಹಾಶಯನು ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡಿದ್ದರೆ ನಿನ್ನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಕರ್ಣ, ಈ ವಿದುರನ ಕೊಟ್ಟು ಬೆದರಿಕೆಗೆ ನೀನು ಎದುರುವೆಯಾ? ಈತನ ಬಿಲ್ಲನ್ನು ಹಿಡಿದು ಎಂದು ತಾನು ಯುದ್ಧವನ್ನು ಮಾಡಿರೋನು, ಅಥವಾ ಈತನ ಬಿಲ್ಲಿನಿಂದ ಆಗುವ ಕಾರ್ಯವಾದರೂ ಏನು? ಈಗ ಎಲ್ಲರೂ ಕೇಳಿ, ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದೆ ಆದರೆ ಅವರು ಈ ಕಡೆ ಸಭೆಯಿಂದ ಆಚೆ ಹೋಗಬೇಕಾಗುತ್ತೆ. ಎಚ್ಚರ! ಸೋರ ದುಶ್ಯಾಸನ, ಅಗ್ರಜ, ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸುವಂತ ಹೇಳಿದನಲ್ಲ, ಸಿದ್ಧವಾಗಿರುವುದೇ? ನಾವು ಸಿದ್ಧವಾಗಿರುವುದು. ಕೊಡೋದನ್ನು ಆ ಕೃಷ್ಣನು ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುವನು. ಈ ದುರ್ಯೋಧನನ್ನು ಎಷ್ಟೊಂದು ದುರಹಂಕಾರದಿಂದ ಮೆರೆಯುತ್ತಿರುವನು. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸುತ್ತಿದ್ದರು, ಈತನು ಕಣ್ಣೆತ್ತಿಯೂ ಸಹ ನೋಡುತ್ತಿಲ್ಲವಲ್ಲ. ಇರಲಿ, ತಾನಾಗಿಯೇ ಬಂದು ನನ್ನ ಪಾದಗಳ ಮೇಲೆ ಬೀಳುವಂತೆ ಮಾಡುವನು. ಜಾಗೃತಳಾಗು ಯೋಗಮಾಯೆ. ಚಕ್ರವರ್ತಿ, ದೂತನಾಗಿ ಬಂದ ನನಗೆ ನೀನು ನಮಸ್ಕರಿಸಿದೆ, ನಾನೇ ನಿನ್ನ ಬಳಿಗೆ ಬರ್ತಿದ್ದೇನಲ್ಲ. ನಾನು ನಿನಗೆ ನಮಸ್ಕರಿಸುವುದೇ? ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣ ಇದೆಯೋ ಇಲ್ಲ ಒಂದು ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದ ಹೆಮ್ಮೆಗೊಳ್ಳಬೇಡ. ಆಗೊಮ್ಮೆ ನಮಸ್ಕರಿಸಿದೆ ಆದರೆ ಈ ಭೂತಾಯಿಗೆ ಅಂತೇಳಿ ಅದು ನಿನಗಲ್ಲ. ಬಂದಿದ್ದಾಯ್ತು, ಈ ಪೀಠದಲ್ಲಿ ಕುಳಿತುಕೋ. ಕೃಷ್ಣ ಸದಾ ಗೋಪಿಕಾ ಶ್ರೀ ನಿನಗೆ ವಿಲಾಸ ವೈಭವ ನರ್ತನ ಅಂದ್ರೆ ಬಹುಪ್ರಿಯವಲ್ಲವೇ? ಇದ್ದರೂ ಇರಬಹುದೇನು? ಇದ್ದೇ ಇದೆ. ಸೋದರ ದುಶಾಸನ, ಅಗ್ರಜ, ನಡಿಲಿ ನರ್ತನ. ಯಾರಲ್ಲಿ ರಾಜ ನರ್ತಕಿಯರನ್ನು ಬರಮಾಡಿ. Oh,
ಮತ್ತೊಮ್ಮೆ ಹೇಳಿ. ತಾಮ್ ತತಕ ಜಗತಿ ತತಕ ಜಗತಾಂ ತತಕ ಜಗತಾಂ ತತ್ತಿ ಮಿತಕ ಜಗತತ್ತಿ ಮಿತಕ ಜಗತತ್ತಿ ಮಿತಕ ಜಗತೈ ತೈ ತೈ ತಕತಿ ಮಿತಕ ಜಗತಕತಿ ಮಿತಕ ಜಗ ತಿತಿ ತೈ ತಿತಿ ತೈ ತಾಮ್ 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 ತಿತಿ ತೈ ತಕ ಜಗ ತಿತಿ ತೈ ತಕ ಜಗ ತಿತಿ ತೈ ತಕ ಜಗ ತಾಮ್ 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 ತಕಿತ ದಿಮಿತ ಜಗ ತಕ ಜಗ ತಾಮ್ ತಕಿತ ದಿಮಿತ ಜಗ ತಕ ಜಗ ತೈ ತಕ ಜಗ ತಾಮ್ ತಕ ಜಗ ತೈ ತರಕದರಿ ತಾಮ್ ತರಕದರಿ ತೈ ತತ್ತಿ ಮಿತಕ ಜಣ್ಣು ತತ್ತಿ ಮಿ ಜಣ್ಣು ತತ್ತಿ ಮಿ ಜಣ್ಣು ತತ್ತಿ ಮಿತಕ ಜಣ್ಣು ತತ್ತಿ ಜಣ್ಣು ತತ್ತಿ ಜಣ್ಣು ತತ್ತಿ ಜಣ್ಣು ತತ್ತಿ ಮಿ ಜಣ್ಣು ತತ್ತಿ ಮಿ ಜಣ್ಣು ತತ್ತಿ ಜಣ್ಣು ತತ್ತಿ ಜಣ್ಣು ತತ್ತಿ ಮಿತಕ ಜಣ್ಣು ತತ್ತಿ ಮಿ ಜಣ್ಣು ತತ್ತಿ ಮಿ ಜಣ್ಣು ತತ್ತಿ ಬಲೆ 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 ತತ್ತಿ ಮಿತಕ ಜಣ್ಣು ಜಣ್ಣು ತತ್ತಿ ಜಣ್ಣು ತತ್ತಿ ಜಣ್ಣು ತತ್ತಿ ಜಣ್ಣು ತತ್ತಿ ಜಣ್ಣು
ತಗದಿನ ತಾ ದಿಗು 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 ತಲಾಗು ದಿಗು ದಿಗು ತಲಾಗು ತಗದಿನ ತಾ ಭಲೆ ಭಲೆ ನರ್ತಕರೇ, ಭಲೆ ಭಲೆ ನಮ್ಮ ಹಸಿನ ಪುರದೊರೆಯ ಕಡಗಾಯಿ ಹಸಿನ ಪುರದೊರೆಯ ಕಡಗಾಯಿ ಇವನಿಗೆ ಸಾಟಿ ಯಾರಿರಲಿ ಇವನಿಗೆ ಸಾಟಿ ಭಲೆ ಭಲೆ ನರ್ತಕರೇ. ಬಲದಲ್ಲಿ ಜಲದಲ್ಲಿ ಬಲದಲ್ಲಿ ಕಲಿಸಾಗಿ ಜಲದಲ್ಲಿ ಬಲದಲ್ಲಿ ಕಲಿಸಾಗಿ ಸರಿಯಾಗಿ ಪರಾಜೆ ಗುರುವಂಶ ವೆಂಕಟೇಶ್ವರ ಕರುಣಾಳು ಪರಾಜೇಶ್ವರ ರಾಜೇಶ್ವರ ಗೌರವೇಶ್ವರ ಮುರಹರಿಯು ರಾಜ್ಯಸಭೆಗೆ ಆಗಮಿಸಿದಂತಹ ಉದ್ದೇಶವನ್ನು ತಿಳಿಸಬೇಕಾಗಿ ವಿನಂತಿ. ಕೌರವ ಪಕ್ಷಿಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದೇ ನನ್ನ ಅಭಿಮತ. ಗುರು ಪಾಂಡವರ ರಾಜಕಾರ್ಯ ವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಬೇಕು. ಈ ವಿಚಾರದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ಬದಿಗಿರಿಸಿ ತೀರ್ಪು ನೀಡಬೇಕಾಗಿದೆ. ಒಂದು ವೇಳೆ ನೀವು ಹಾಗೆ ಮಾಡದೇ ಇದ್ದ ಪಕ್ಷದಲ್ಲಿ ಮುಂದೆ ಆಗಬಹುದಾದಂಥ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗಿರುವುದು. ಈಗ ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಕಪಟ ಯುದ್ಧದಲ್ಲಿ ಪರಾಜಿತರಾದ ಪಾಂಡವರು ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿದ್ರಲ್ಲವೇ? ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಮುಂದಿನ ರಾಷ್ಟ್ರ ಕಲ್ಯಾಣಕ್ಕಾಗಿ ನಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದ್ರ? ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಈಗಲೂ ಸಿದ್ಧವಾಗಿದ್ದಾರೆ. ಲಕ್ಷಗೃಹದಹನ, ಸರ್ಪಬಂಧ, ಕಪಟ ದುತ್ಯ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ಇಂತಹ ಮಹಾ ಪಾಪಗಳನ್ನು ಮನ್ನಿಸಿ ತಮ್ಮಲ್ಲಿ ಅರ್ಧ ರಾಜ್ಯಕ್ಕಾಗಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯದಲ್ಲಿ ಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರುದ್ರೋಣರೇ, ಗುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಹರಸು ಕುಲ ಧರ್ಮ ನಶಿಸಿತೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರಲು.
ಅದರ ಸಂದೇಶದೊಡನೆ ನನ್ನ ಸಂದೇಶವನ್ನೂ ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾಗಿರುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ದುರ್ಯೋಧನ, ಪಾಂಡವರೇನು ಅನ್ಯರೇ? ಅವರಿಗೆ ನ್ಯಾಯವಾಗಿ ಬರಬೇಕಾದ ರಾಜ್ಯವನ್ನು ಕೊಟ್ಟು ಸುಖ ಶಾಂತಿ ನೆಮ್ಮದಿಯಿಂದ ರಾಜ್ಯವನ್ನಾಳು. ಇದೇ ನನ್ನ ಅಭಿಮತ. ಬೇಡವೋ ಪಂತ ಸುಯೋಧನ, ಬೇಡವೋ ಪಂತ ಸುಯೋಧನ, ಸೋದರರೊಡನೆ ಸಮರವು ಅನಿಶ್ಚಿತ, ಸೋದರರೊಡನೆ ಸಮರವು ಅನುಚಿತ, ಬೇಡವೋ ಪಂತ ಸುಯೋಧನ. ಸಾಧಿಸು ಸಂಧಿಗೆ ರಾಜ್ಯವ ನೀಡಿ, ಸಾಧಿಸು ಸಂಧಿಗೆ ರಾಜ್ಯವ ನೀಡಿ, ಮೋದರಿ ಬಾಳು ನೀ ಸಂತಸದಿಂದರು, ಮೋದರಿ ಬಾಳು ನೀ ಸಂತಸದಿಂದಿರು, ಬೇಡವೋ ಪಂತ ಪಾಂಡವರಿಗೆ ಸರಿಯಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಸುಯೋಧನ, ಯಾರು? ಓ ಚಿಕ್ಕಪ್ಪ ವಿದ್ರೋಹ ಮಹಾಶಿವರು. ನಡೆಯಲಿ ನಿಮ್ಮ ಅರಣ್ಯ ರೋದನೆ. ಸುಯೋಧನ, ನನ್ನದು ಅರಣ್ಯ ರೋದನವೇ. ಕೆಡುವವರನ್ನು ಕಂಡಾಗ ಬುದ್ಧಿ ಹೇಳುವುದು ನಮ್ಮಂತ ಹಿರಿಯರಾದ ಕರ್ತವ್ಯ. ಈಗಲೂ ಹೇಳುವುದು ಕೇಳು. ಇಡೀ ರಾಜ್ಯವನ್ನೆಲ್ಲವೂ ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಪಾಂಡವರಿಗೆ ಕೊಟ್ಟು ಆಧರಿಸು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿ ಪಾಠವನ್ನು ಪಾಂಡವರಿಗೆ ಹೇಳಿರ್ಬೇಕೆ? ನಿನಗಾಗಲೇ ಕೇಶವನಿಗಾಗಲೇ ನನ್ನೊಬ್ಬನಲ್ಲಿ ಮಾತ್ರ ದೇಶ ಕಂಡು ಬರುವುದು. ಆ ಪಾಂಡವರ ನಿರ್ದೋಷಿಗಳು. ಕುಂತಿ ಪುತ್ರರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾಗಿ ಹೇಳಿದೆ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹಳ ಸ್ಲೋಗಿನವಾಗಿ ಮುಗಿಸಿದೆ. ಆದ್ರೆ ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಒಳಕು ನೀರಲ್ಲ ಕೃಷ್ಣ, ಒಳಕು ನೀರಲ್ಲ. ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ಪುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರೇಶ್ವರ, ವಿಚಾರ ಮಾಡು. ಸಾಕು ಮಾಡು ನೀನು. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಾಹಸದ, ದುರಾಶಯದ ದುರಾಭಿಮಾನವೇ? ಆಗಲ್ಲ. ನಾನು ಹೇಳುವನು ಕೇಳಿ. ಈ ದುರ್ಯೋಧನನ್ನು ಸೆಲೆಬಡಬೇಕಂದ್ರೆ ಆ ನಿನ್ನ ಬಂಡ ಭೀಮ ಅದು ದುರಾಗ್ರಹ. ಕವೀರನಾದ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕಂತೇನಲ್ಲವೇ ಆ ನಿನ್ನ ಪಾತ್ರ ಅದು ದುರಹಂಕಾರ. ಸ್ವಾಭಿಮಾನ ಶೂನ್ಯತೆಯಿಂದ, ಅಭಿಮಾನದಿಂದ ನಿನ್ನಂತಹ ಕಪಟಿ ಸೇವೆಯನ್ನು ಬಯಸುವಲೆ ಆ ಕೌಂತೆಯರು ಅದು ದುರಹಂಕಾರ. ದುರ್ಯೋಧನ ದುಶ್ಯಾಸನನ್ನು ಕೊಡೆಗೈದು ಇಡೀ ಭರತ ಖಂಡದಲ್ಲಿ ತಮ್ಮ ದುತ ಪತಾಕೆಯನ್ನು ಆರಿಸಬೇಕು
ತಪಸ್ವಿಗಳು ನಾವೇ ಸಮರ್ಥರು ಎಂದು ಹೆಮ್ಮೆಗೊಳ್ಳುತ್ತಿರುವಲ್ಲೇ ಆ ನಿನ್ನ ಏಳು ಪಾಂಡವರು ಅದು ಅದು ದುರಾಗ್ರಹ. ಹೆಚ್ಚೇನು ಕೃಷ್ಣ, ನೀನೇನು ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾರದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಬಂದ ದಾರಿ ನೀಡಿರುವುದು ಅಣ್ಣನ ಮಾತುಗಳೆಲ್ಲವೂ ನನಗೆ ಒಪ್ಪಿದವು. ಈ ಗುರು ಸಹೋದರ ಹೃದಯದಲ್ಲಿ ಸಜ್ಜಲಿಸುತ್ತಿರುವ ಕೋಪಗ್ನಿ ಜ್ವಾಲೆಯು ಇಂಥ ಬೀರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ದುರಾತ್ಮನಾದ ದ್ರೋಹಿಗಳ ಮನವೊಲಿಸುವ ಈ ಕ್ಷಣ ಅಗಾಧ ಸಹೋದರ, ದುರಾತ್ಮನಾದ ದ್ರೋಹಿಗಳ ಮನವೊಲಿಸುವ ಈ ಕ್ಷಣ ಪುಂಡರನ್ನು ವೇದಿಸಿ ಫಲವನ್ನೈಸಿ ಬರೋಣ. ಅಗಾಧ ಸಹೋದರ, ಪುಂಡರನ್ನು ವೇದಿಸಿ ಫಲವನ್ನೈಸಿ ಬರೋಣ. ದುರಾತ್ಮನಾದ ದ್ರೋಹಿಗಳ ಮನವೊಲಿಸುವ ಈ ಕ್ಷಣ, ಫಲವೊಲಿಸುವ ಈ ಕ್ಷಣ, ಫಲವೊಲಿಸುವ ಈ ಕ್ಷಣ. ಕೃಷ್ಣ, ಆ ನಿನ್ನ ಪಾಂಡವರ ಸೇರ ಸಮುದ್ರವನ್ನೇ ಕಲಕ ಬಿಡುವಂತ ಗಂಡುಗಳಲ್ಲಿ ನಾವೆಂದು ಕರಿ. ಆ ನಿನ್ನ ಬಂಡ ಭೀಮನ ಗುಂಡಿಗೆಯನ್ನು ಚೀರ ಹಾಕಲು ಈ ದುಶ್ಶಾಸನನು ಸದಾ ಸಿದ್ಧರಾಗಿರೋನು. ಬಾರಿ ಬಾರಿಗೂ ಸಂಧಿಯ ನೆಪದಿಂದ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ನಿನ್ನ ಪುಂಡಿತನ ಇಲ್ಲಿಗೆ ನಿಲ್ಲಿಸು. ಹೋಗು, ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಪರಮ ವೈರಿಯಾದ ಅರ್ಜುನನ ಮೇಲೆ ಹಾಗೆ ತೀರದ ಹೊರತು ಈ ರಾಧೇಯನಿಗೆ ಮುಷ್ಟಾನವು ರುಚಿಸುವುದಿಲ್ಲ. ರಾಜೇಂದ್ರ ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ. ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ. ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಗರೆಂದೆನಿಸಿ. ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಗರೆಂದೆನಿಸಿ. ದುರುಳಪಾತನ ಶರವಾದಿಪ ತನಕ, ದುರುಳಪಾತನ ಶರವಾದಿಪ ತನಕ ಶಾಂತಿಯೇ ಈ ಅಂಗಾಧಿಪತಿಗೆ. ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಅವರಂತೆ ಮಾತನಾಡುವಿಯ. ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವಕ್ಕಾಗಿ ಇಡೀ ಕ್ಷತ್ರಿಯ ಕುಲವನ್ನೇ ಧ್ವಂಸ ಮಾಡಲು ನಿರ್ಧರಿಸಿರುವೆಯಾ? ಇದು ನಿನ್ನ ಧರ್ಮವೇ? ಕೃಷ್ಣ ಕೃಷ್ಣ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ. ಪಾಂಡು ತನಯರ ಹಿತವನ್ನು ಬಯಸಿ
ವಲ್ಲಭಯೇ ಕೃಷ್ಣ, ಆ ನಿನ್ನ ಅರ್ಜುನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯಲ್ಲ. ಈ ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತರುಣ ಧರ್ಮವೇ ಎಷ್ಟೋ ಮೇಲು. ಎದುಬದಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಕಡಿಲಾಗು ಒಪ್ಪುವುದಿಲ್ಲ. ಬಲೇ ಬಲೇ ಹಂಗಾದಿಪ, ನಿನ್ನ ದರ್ಪದ ನುಡಿಗಳಿಂದ ಯಾವುದವರ ಕಂಠ ಬಿಗದಂತಾಗುವುದು. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ಇವರುಗಳೊಡನೆ ಮಾತನಾಡುವುದು ಅನುಚಿತ. ಆದರೂ ಒಂದು ಮಾತನ್ನು ಹೇಳುವುದು ಕೇಳು ಸುಯೋಧನ. ಭಾರತ ಭೂಮಿ ಭಾರತ ಭೂಮಿ ಭಾರತ ಭೂಮಿ ಕರೆ ಸಿಗನಿ ಅನುಜಾತರ ಕರೆ ಸಿಗನಿ ಅನುಜಾತರ ಕರೆಯಲಿತ್ತು ಚಾಲಿ ಪಡೆ ಯಾರು ಚಾಲಿ ಪಡೆ ಯಾರು ಈ ನಿನ್ನ ಗುರು ಹಿರಿಯರನ್ನು ಬಂಧು ಬಾಂಧವರನ್ನು ಒಂದು ಸಾರಿ ದೃಷ್ಟಿಸಿನು. ಕೇವಲ ನಿನ್ನೊಬ್ಬನ ಸಲುವಾಗಿ ಇಡೀ ಕ್ಷತ್ರಿಯ ಕುಲವನ್ನೇ ಧ್ವಂಸ ಮಾಡಬೇಕು. ಈ ದಾನವ ವಿಜಯ ಅಧಿಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮ ಸಲುವಾಗಿ ಮುಂದೊದಗುವ ಭೀಕರ ಯುದ್ಧದಿಂದ ಈ ಮಾನವ ಕೋಟಿಯನ್ನು ಉತ್ತರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವನು. ಭಿಕ್ಷೆ ಪ್ರದಾನ ಮಾಡು ಕೌರೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ಎದುರಾಗ? ಪಾಂಡವರು ಜೂಜಾಡಿ ರಾಜ್ಯ ಕೋಶಾದಿಗಳೆಲ್ಲ ಕಳೆದುಕೊಂಡಿದ್ದು ನನ್ನ ತಪ್ಪೇ. ಸತ್ಯವಾಕ್ಯ ಪರಿಪಾಲನೆಗಾಗಿ ಅರಣ್ಯವಾಸ ಅಜ್ಞಾತವಾಸ ಮಾಡಿದ್ದು ಅಧರ್ಮದ ಕಾರ್ಯವು. ಕೇಳುವ ವಾಸುದೇವ, ಈ ವಿಸ್ತೋಲವಾದ ಸಾಮ್ರಾಜ್ಯವನ್ನು ಹುಟ್ಟಿಸುವ ಅಪಮಾನ ಎನ್ನಿಂದಾಗದು ಕೃಷ್ಣ, ಎನ್ನಿಂದಾಗದು. ಯುದ್ಧದ ಭಯವನ್ನು ತೋರಿವ ಜನಾರ್ದನ, ಯುದ್ಧವು ಶತ್ರುವಿನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಸಾಧನೆ. ಯುದ್ಧದ ಹೊರತಾಗಿ ಶತ್ರುವಿನಿಂದ ಭಯಪಡುವುದಿಲ್ಲ, ಭಯಪಡಲಾರದು. ಚಿರನಾಗು ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳೇನೆಂದು ಕೇಳಿದೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುವಿದ ನೀನು ಈ ಶಗುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ಜೂತೆ ಕಳೆದಂದನ್ನು ಮರೆತೀಯ? ಸಹೋದರನ ಪತ್ನಿಯನ್ನು ಸೆಳೆತಂದು ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮ ಕೇತುವನಂತೆ ನಿನ್ನ ನೀಚ ಕೃತಿಯನ್ನು ಹಿಂಬಾಲಿಸುತ್ತಿರುವುದೆಂಬುದನ್ನು ನೆನಪಿನಲ್ಲಿಡು. ವಾರಣಾವತದ ಹರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ, ಇವೆಲ್ಲವನ್ನು ಮರೆತೀಯ. ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯೇ ಕಟ್ಟ ಕೊಡೆಯಲಾಗಿ ಪಾಂಡವರು ಕಾಡಿಗಟ್ಟಲೇಬೇಕು. ಪಟ್ಟು ಈರದೆ ಈ ಕಚ್ಚದ ಕಟ್ಟಾಳು ಕೌರವೇಶ್ವರರಂದು ವಾಸಭೆಯಲ್ಲಿ ಚಪ್ಪಾಳೆ ತಟ್ಟೆ ಕೇಕೆ ಹಾಕಿ ನಕ್ಕಳಲ್ಲವೇ ಆ ನಿನ್ನ ಪಾಂಡವರ ಪಾಂಚಾಲೆ ಅಂದೇ ತೊಟ್ಟನೆ ಕೃಷ್ಣ.
ಭೂತನಾಥೇಶ್ವರ ತಲೆವಿಂಶದ ನಿಮಿತ್ತವಾದ ಈ ಕುರು ಸಾಮ್ರಾಜ್ಯವು ರಕ್ತದ ಕೊಟ್ಟು ಮಣ್ಣು ಅಷ್ಟೈಶ್ವರ್ಯಧನ ಅಭಿಮಾನಧನ ಸುಯೋಧನದ ಜ್ಞಾನ ಮಸಣದ ಮಣ್ಣಲ್ಲಿ ಮಣ್ಣಿಟ್ಟು ಮಣ್ಣಾಗಿ ಹೋಗುತ್ತದೆ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಹಠ ಮಾಡಿ ಗೆಲ್ಲಲಿ ರಾಜ್ಯವ. ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವನ್ನು ಬಿಡದೆ ತಡೆಗಲಿ ತರ್ತದೆ. ಛಲವನ್ನು ಬಿಡದೆ ತಡೆಗಲಿ ತರ್ತದೆ. ಛಲವ ವೈಸೆ ಜನಮುದ ನೆರವೇ. ಛಲವ ವೈಸೆ ಜನಮುದ ನೆರವೇ. ಬಡವದೆಲ್ಲವೋ ರಾಜ್ಯವ. ಕಡೆಯ ಮಾತಿದು ಸೇರತ್ತದೆ ಬಡವದೆಲ್ಲವೋ. ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ಶಸ್ತ್ರಾಸ್ತ್ರದಲ್ಲಿ, ವೀರರಸಿಕರ ಘೋಷದಲ್ಲಿ, ಶಸ್ತ್ರಾಸ್ತ್ರಗಳ ಸಂಧಾನವೆಂದು ರಾಜ್ಯ ತರುತ್ತದೆ. ಕೃಷ್ಣ ಸಂಧಾನವೆಂದು ರಾಜ್ಯ ತರುತ್ತದೆ. ಛಲ ತೊಟ್ಟು ಮಾಡುವೆ ಇದ್ದ ಸತ್ತರ ಸಾಹಿತ್ಯ ಬದುಕಿದರೆ ಅದನ್ನ ಸಾಮ್ರಾಜ್ಯ. ನನ್ನ ಕಡೆಯ ಸಂದೇಶ ಹೋಗು, ಆ ನಿನ್ನ ಪಾಂಡವರು ತಿಳಿಸಿದರು. ಯುದ್ಧಕ್ಕೆ ಬೇಕಾದ ಸ್ಥಳಗಳನ್ನು ಸಿದ್ಧಪಡಿಸಿಕೊಂಡು ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿಬಿಟ್ಟಿಲ್ಲ. ಕುರುಕುಲದ ಕಳಂಕ ಸ್ವರೂಪನೇ ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದು ಅನುಚಿತವೇ. ಯದುವಂಶ ಕಳಂಕ ಸ್ವರೂಪನೇ ದುರ್ಯೋಧನ, ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು.
ಅದನ್ನು ಯಾರು ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆ ನೀಟ್ಟಿದ್ದೇನೆ. ಯಾರಿಗೋ? ಮತ್ಯಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳಿ ತಿಳಿದುಕೊಳ್ಳುವ ಬದಲು ಸಾರ್ವಭೌಮ ನಿನ್ನನ್ನು ಉಚಿತ ರೀತಿಯಾಗಿ ಬೀಳ್ಕೊಡ್ಬೇಕಂತ ನಮ್ಮ ಶಕುನಿ ಮಾವರು ನನಗಾಗಲೇ ಸಲಹೆ ನೀಟ್ಟಿದ್ದಾರೆ. ಓ, ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದೌದು, ನಿನ್ನ ಅದ್ಭುತವಾದ ರಾಯಭರಕ್ಕೆ ಅದ್ಭುತವಾದ ಸತ್ಕಾರವದು. ಸ್ವೀಕರಿಸು. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗಿಯೇ ಸ್ವೀಕರಿಸಿ. ದುಶಾಸನ ಅಗ್ರಜ ಬಂದು ಶ್ರೀಕೃಷ್ಣನನ್ನ ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ? ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು ಬಂಧಿಸುವೆ. ನಿನ್ನ ಬುದ್ಧಿಗೆ ತಕ್ಕ ಪಾಠವನ್ನು ಕಲಿಸುವೆ. ಬಟ್ಟೆಯಿಂದ ಬೆಂಕಿಯನ್ನು, ಮರಳಿನಿಂದ ಸಾಗರವನ್ನು, ಬೀಸಣಿಕೆಯಿಂದ ಗಾಳಿಯನ್ನು ಪ್ರತಿಬಂಧಿಸಲು ಯತ್ನಿಸುವರ? ವ್ಯರ್ಥ, ನಿಮ್ಮಿಂದಾಗದು. ಎಲ್ಲಿ ಈಗ ಬಂಧಿಸಿ ನನ್ನನ್ನು. ವಿಚಾರಗಳನ್ನು ಮಾತನಾಡುವುದಿದೆ. ನನ್ನೊಡನೆ ಬಾ. ದೇವ, ಪಾಮರನು ನಾನು, ಆತ್ಮ ಬಂಧುವೆ ನೀನು. ಎನ್ನ ನೀ ಪರಿಯಾದರಿಸಲು ಕಾರಣವೇನಿಹುದಯ್ಯ ಕಾಮಜನಕ. ನಿನಗೆ ನಾನ್ ಸರಿ ಸಮಾನನೇ, ಸಾರ ಸಾಕ್ಷ ಮಹಿಮೆಯ ನರೆಯಲು ಸಾಧ್ಯವೇ? ಕೃಷ್ಣ 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 ಕೃಷ್ಣ. ದೀನನ ಸಲಹೆ ಜಯ ದೇವ ದಯ ತೋರಿ ಕಾಪಾಡಿದೆ ಸ್ವಾಮಿ. ದೀನನ ಸಲಹೆ ಜಯ ದೇವ ದಯ ತೋರಿ ಕಾಪಾಡಿದೆ ಸ್ವಾಮಿ. ದೀನನ ಸಲಹೆ ಜಯ. ದೀನ ರಕ್ಷಕ ನೀನೇ, ದಾನವರಿಯು ನೀನೇ. ಪರಮಾತ್ಮ, ದೀನ ರಕ್ಷಕ ನೀನೇ, ದಾನವರಿಯು ನೀನೇ. ಅರಿಯನು ನಾನಿನ್ನ ಆಂತರ್ಯವನ್ನು, ಅರಿಯನು ನಾನಿನ್ನ ಆಂತರ್ಯವನ್ನು. ದೀನನ ಸಲಹೆ ದೇವ ದಯ ತೋರಿ ಕಾಪಾಡಿದೆ ಸ್ವಾಮಿ. ದೀನನ ಸಲಹೆ ದಯ. ಕೃಷ್ಣ ಕೃಷ್ಣ ಕೃಷ್ಣ. ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿ ಕಾಣಿಸುತ್ತಿವೆಯಾ? ಪರಮಾತ್ಮ, ಯೋಚಿಸಿ ನೋಡು. ಪರಮಾತ್ಮ, ನಾನು ಎಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ? ಕುಲಹೀನನಲ್ಲ ಕೇಳೆನ್ನ ಮಾತ, ಕುಲಹೀನನಲ್ಲ ಕೇಳೆನ್ನ ಮಾತ. ರವಿ ಅಂಶದಲವತರಿಸಿದ ದುರವೀರ ಸುಕುಮಾರ ಮಾತೆನ್ನ ವರ ಪಾಂಡವರ ಜನನಿ. ವರ ಪಾಂಡವರ ಜನನಿ
ದುರ್ಯೋಧನ, ನೀನು ಸೂತನಲ್ಲ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಸೂರ್ಯನು ನಿನ್ನ ಜನಕ, ಕುಂತಿಯು ನಿನ್ನ ತಾಯಿ, ಪಾಂಡವರು ನಿನ್ನ ಸಹೋದರರು. ಏನು? ಕುಂತಿದೇವಿಯು ನನ್ನ ಹೆತ್ತ ತಾಯಿಯೇ, ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಓಹೋ, ಮರೆತಿದ್ದೆನು. ಇದಾದರೂ ಯುದ್ಧದ ಕಾಲ, ಅದರಲ್ಲಿ ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯಲು ನನ್ನನ್ನು ಈ ರೀತಿಯಾಗಿ ಮರಳು ಮಾಡುತ್ತಿರುವೆಯಾ ದೇವ? ರಾಜಾದಿರಾಜದೆಂದೆನಿಸಿ ದಿವ್ಯ ಸಿಂಹಾಸನವೆನ್ನೇರಿ ರಾಜ್ಯಭಾರ ಮಾಡಬೇಕಾದ ನೀನು ಈ ರೀತಿಯಾಗಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತುಕೊಂಡಿರುವೆಲ್ಲ, ಇದು ನಿನ್ನ ಧರ್ಮವೇ? ದೇವಾ ಶೋಧನೆಯೇನೆದು ಪಾಪಿಯಾದೆ ಪರಿತಾಪಕ್ಕೀಡಾದೆ. ದೇವಾ ಶೋಧನೆಯೇನೆದು ಶಾಪ ಪಾಪಿಯಾದೆ ಪರಿತಾಪಕ್ಕೀಡಾದೆ. ದೇವಾ ಶೋಧನೆಯೇನೆದು ಶಾಪ. ಬಹುದಿನ ನೊಂದೆ ಬಂಧುಗಳ್ಯಾರೆಂದು ದೇವಾ, ಬಹುದಿನ ನೊಂದೆ ಬಂಧುಗಳ್ಯಾರೆಂದು ಇಂದು ವದನ ಅಪನಿಂದೆಯಲ್ಲಿ ಬೆಂದೆ. ಪರಮಾತ್ಮ, ಇಂದು ವದನ ಅಪನಿಂದೆಯಲ್ಲಿ ಬೆಂದೆ, ಬಂದ ವಿಮೋಚನೆ ಮಾರ್ಗವನರಿಯದೆ. ಬಂದ ವಿಮೋಚನೆ ಮಾರ್ಗವನರಿಯದೆ. ದೇವಾ ಶೋಧನೆಯೇನಿದು ಶಾಪ ಪಾಪಿಯಾದೆ ಪರಿತಾಪಕ್ಕೀಡಾದೆ. ದೇವಾ ಶೋಧನೆಯೇನಿದು ಶಾಪ. ಪರಮಾತ್ಮ, ಜನ್ಮ ರಹಸ್ಯದ ಆಂತರ್ಯವರಿತು, ಜನ್ಮದಾತೆಯ ನಿರ್ದಯವರಿತು. ಕೃಷ್ಣ ಕೃಷ್ಣ ಜನ್ಮ ರಹಸ್ಯದ ಆಂತರ್ಯವರಿತು, ಜನ್ಮದಾತೆಯ ನಿರ್ದಯವರಿತು. ಜೀವಿಸಲೇ ಪರಿ ಸಹಜನ ಸಮದೂರಿ. ಪರಮಾತ್ಮ, ಜೀವಿಸಲೇ ಪರಿ ಸಹಜನ ಸಮದೂರಿ. ಪಾತಕಿ ಜೀವನ ಸಂಕಟ ಕಾರಣ, ಪಾತಕಿ ಜೀವನ ಸಂಕಟ ಕಾರಣ. ದೇವಾ ಶೋಧನೆಯೇನಿದು ಶಾಪ ಪಾಪಿಯಾದೆ ಪರಿತಾಪಕ್ಕೀಡಾದೆ. ದೇವಾ ಶೋಧನೆಯೇನಿದು ಶಾಪ ಶಾಪ ವಿಧಿ ಶಾಪ ವಿಧಿ ಶಾಪ. ಪರಮಾತ್ಮ, ಪಾಂಡವರು ನನ್ನ ಸಹೋದರರಿಂದ ಮೇಲೆ ಅವರೊಡನೆ ಯುದ್ಧ ಮಾಡಿದರೆ ರವರವಾದ ನರಕಕ್ಕೆ ಬೀಳುವೆನು. ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತೂ ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾಗಿದ್ದ ನನಗೆ
ಇಂತಹ ಉಭಯ ಸಂಕಟವನ್ನು ತಂದೊಡ್ಡ ಬೇಡ ದೇವ, ಇಂತಹ ಉಭಯ ಸಂಕಟವನ್ನು ತಂದೊಡ್ಡ ಬೇಡ ಕರ್ಣ. ದೇವ. ಪಾಂಡುಕುವರರ ಸೇರುತ್ತ ನೀನು, ಪಾಂಡುಕುವರರ ಸೇರುತ್ತ ನೀನು, ದರೆಯನು ಪರೆಯೇ ಧರ್ಮದ ನಿರತ, ಪರಮಾತ್ಮ ದರೆಯನು ಪೊರೆಯೇ ಧರ್ಮದ ನಿರತ, ಅನುಜರ ಸೇರೆ ಕರುಣವ ತೋರೆ, ಅನುಜರ ಸೇರೆ ಕರುಣವ ತೋರೆ, ನೀ ಬಾರೈ ನೀ ಬಾರೈ ಸುರಕಿರ ಶರದರ ಶರಣರ ಪರವನು, ಸುರಕಿರ ಶರದರ ಶರಣರ ಪರವನು ಆತು ದೇವಯ್ಯ. ಶೂರನೆ ಶಾಂತಿಯ ಬಿರುದ, ಗಣ ದೇವ. ಮೆರೆಸಿಗ ನಿಜ ವರಗುಣಶೀಲ, ಹೊರಹಿತ ಪ್ರೇಮಿ ಸಂಸ್ಕೃತಗಾಮಿ, ಹೊರಹಿತ ಪ್ರೇಮಿ ಸಂಸ್ಕೃತಗಾಮಿ, ಸುರಚಿರ ಶರದರ ಶರಣರ ಪೊರೆವನು, ಸುರಚಿರ ಶರದರ ಶರಣರ ಪೊರೆವನು ಆತನು ಪ್ರೇಮದ, ಆಲಿಸು ನೀರ ಆಲಿಸು ನೀರ ಆಲಿಸು ನೀರ. ಈಗಲೂ ನೀನು ನನ್ನ ಸಂಗಡವ, ನನ್ನ ಮಾತನ್ನು ಸತ್ಯವೆಂದು ನಂಬು. ದೇವ, ತಮ್ಮ ಮಾತನ್ನು ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೆಲ್ಲಿದೆ ದೇವ? ಕರ್ಣ, ನಿನ್ನ ಎತ್ತ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾ ವ್ಯವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಪಡೆದಳು. ಬಾಲೋಚಿತವಾದ ಬುದ್ಧಿ ಚಾಪಲ್ಯದಿಂದಾಗಿ ಆ ಮಂತ್ರಗಳು ಫಲಿಸುವುದೋ ಇಲ್ಲವೋ ಎಂದು ಪರೀಕ್ಷಿಸಲು ಮೊದಲನೆಯದಾದ ಸೂರ್ಯ ಮಂತ್ರವನ್ನು ಜಪಿಸಿದಳು. ಆಗ ನೀನು ಜನಿಸಿದೆ. ಲೋಕಪಾವದಕ್ಕೆ ಹೆದರಿ ನಿನ್ನನ್ನು ಒಂದು ಬಂಗಾರದ ತೊಟ್ಟಿಲಲ್ಲಿಟ್ಟು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ಸೂತರು ನಿನ್ನನ್ನು ಸಾಕಿದರಷ್ಟೇ. ಆದರೆ ನಿನ್ನ ತಾಯಿ ಕುಂತಿದೇವಿ ಈಗಲೂ ನೀನು ನನ್ನ ಸಂಗಡ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡವುನು. ಅವರಿಂದಲೂ ಸಾಮಂತರಿಂದಲೂ ಹೋಲೈಸಿಕೊಳ್ಳುತ್ತಾ ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವಂತೆ ಬಾ ಕರ್ಣ, ಬಾ. ಪರಮಾತ್ಮ, ತಾವು ಹೇಳುತ್ತಿರುವುದು ಸತ್ಯವೇ ಆಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನ ನನ್ನನ್ನು ಕಂಡಾಗಲೆಲ್ಲ ಸೂತ ಕುಲದವ, ಹೀನ ಕುಲದವ ಎಂದು ಹೀಯಾಳಿಸುತ್ತಿರುವರಲ್ಲ. ನಾನು ಇಂತಹವೆಂಬ ವಿಚಾರವು ಅವರಿಗೆ ತಿಳಿಯದೇ ದೇವ? ಇಲ್ಲ ಕರ್ಣ, ನೀನು ಇಂಥವನೆಂಬ ವಿಚಾರವು ಅವರು ಯಾರಿಗೂ ತಿಳಿಯದು. ಆದರೆ ನಿನ್ನ ಹೆತ್ತ ತಾಯಿಯ ಕುಂತಿದ್ದೇವಿ ನಿನ್ನನ್ನು ಕಂಡಾಗಲಲ್ಲ, ದೇವ ಈ ಕರ್ಣನಾರು, ಈತನನ್ನು ನೋಡಿದಾಗಲೆಲ್ಲ ಒಂದು ರೀತಿ ನನಗೆ ಮುರುಕು ಉಂಟಾಗುವುದಲ್ಲ ಎಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದರು. ಈಗ ತಾನೇ ಆಕೆಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವುದು. ಆಕೆಯು ನಿನ್ನನ್ನು ನೋಡಲು ಬಲು ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರೋಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ, ಸಂತೋಷಪಡಿಸು. ನಾನಿನ್ನು ಬರಲೇ? ಆಗಬಹುದು ಪರಮಾತ್ಮ, ಆಗಬಹುದು. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ವಸತ್ತವನ್ನಾಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೆಂದು ಹಂಬಲಿಸುತ್ತಾ ಧರ್ಮವೇ ನನ್ನ ಉಸಿರೆಂದು ನಂಬಿರುವ ಧರ್ಮರಾಜರು
ನನ್ನ ಸಹೋದರನೇ. ಸಾವಿರ ಆನೆಗಳ ಬಲವುಳ್ಳ ರೌದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿ ದೇವಿಯರು ನನ್ನ ಜನನೀ ಜನಕರೇ. ಮಾದ್ರಿ ಕುಮಾರರಾದ ನಕುಲ ಸಹದೇವರು ನನ್ನ ಸಹೋದರರೇ. ಪರಶುರಾಮನ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ಪಾರ್ಥ, ಫಲ್ಗುಣ, ಕಿರೀಟಿ, ಭೀಮಚ್ಚು, ಸವ್ಯಸಾಚಿ, ಧನಂಜಯ, ವಿಜಯಕೃಷ್ಣ ಎಂಬ ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳಲ್ಲೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತು ಅಭಯಜನ್ಯ ಹೊಂದದ ನನಗೆ ಪರಮ ವೈರಿಯಾದ ಅರ್ಜುನನು ನನ್ನ ಸಹೋದರನೇ. ಅರ್ಜುನ ನಿನ್ನನ್ನು ಕೊಲ್ಲುವುದಾಗಿ ಶಪಥ ಮಾಡಿರುವನಲ್ಲೋ. ನಿನ್ನ ರುಂಡವು ಈ ಭೂಮಿಯ ಮೇಲೆ ಬಿದ್ದು ಕುರುಕ್ಷೇತ್ರದ ರಕ್ತದ ಮಡಿವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಿ ಸಹಿಸಲಿ? ಯಾವ ಪೂರ್ವ ಪಾಪದ ಫಲವಾಗಿ ಸೂತನೆಂಬ ಅಪವಾದದ ಆವೃತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಈಗ ಬಂಧು ವರ್ಗದವರು ಇಂತಹವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಅಯ್ಯೋ ಪಾಪಿ ಕರ್ಣ, ಪಾಂಡು ಪುತ್ರನಾಗಿ ಜನಿಸಿ ಪಾಂಡು ಕುಮಾರರನ್ನೇ ಕೊಲ್ಲಲು ಹೊರಡುವೆಯಲ್ಲ. ಕೊಲ್ಲಲೇ ಪಾಂಡು ಕುಮಾರರಂ ನಾನ್ ಕೊಲ್ಲಲೇ. ಕೊಲ್ಲಲೇ ಪಾಂಡು ಕುಮಾರರಂ ನಾನ್ ಕೊಲ್ಲುವುದೇ. ಗುರಗೋಳ್ ತಮ್ಮಂದಿರಂ ನಾನ್ ಕೊಲ್ಲುವುದೇ. ಕೊಲ್ಲದ ನಾನ್ ಬಿಟ್ಟೊಡೆ ಗೌರವೇಂದ್ರ ಈ ದರೆಯೋ ಸುಖ ಸಂಪತ್ತಿರಿಂ ಬಾಳಾಳ್ವನೇ. ಚಲದಿಲ್ ಪಾರ್ಥನ ರುಂಡಮಂ ಕರಿದು ಮತ್ತಾಮಿಗೆ ಆನಂದಂ ಸರಿಸಲ್ಕಾಗದೆ ಪಾರ್ಥನ ಘೋರ ಸರಕೆ ನಾನ್ ಸುತ್ತಾಗಲೇ. ನಾನ್ ಸಾಯಲೇ.